ಇತ್ತ ಉಡುಪಿ ಜಿಲ್ಲೆಯ ವಿವಿಧ ಕಡೆ ಕಾರ್ಮಿಕರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಭಾರತ ಬಂದ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ಕಾರ್ಮಿಕ ಕೃಷಿ ಆರ್ಥಿಕ ನೀತಿಯನ್ನ ವಿರೋಧಿಸಿ ಮುಷ್ಕರವನ್ನ ಕೈಗೊಂಡರು. ಕಾರ್ಮಿಕ ಸಂಘಟನೆಗಳಿಂದ ಇಂದು ಭಾರತ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಕಾರ್ಮಿಕ ಕೃಷಿ ಆರ್ಥಿಕ ನೀತಿಯನ್ನ ವಿರೋಧಿಸಿ ಮುಷ್ಕರವನ್ನ ಮಾಡಲಾಯಿತು. ಉಡುಪಿ ಜಿಲ್ಲೆಯ ವಿವಿಧ ಕಡೆ ಕಾರ್ಮಿಕರು ಪ್ರತಿಭಟನೆಗೆ ಕೂಡ ಮುಂದಾದರು. ಕಾರ್ಮಿಕರಿಗೆ ಬೆಂಬಲವನ್ನ ನೀಡಿದಂತಹ ಹಲವು ಸಂಘಟನೆಗಳು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಕಾರ್ಮಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇಡೀ ರಾಷ್ಟ್ರವ್ಯಾಪಿ ಈ ಕಾರ್ಮಿಕ ನೀತಿಯನ್ನ ವಿರೋಧಿಸಿ ಮುಷ್ಕರವನ್ನ ಮಾಡ್ತಾ ಇರುವಂತದ್ದು. ಅದರಂತೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಮುಷ್ಕರದ ಕಾವು ತಟ್ಟಿತ್ತು ಅಂತಾನೆ ಹೇಳ್ಬೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಕಾರ್ಮಿಕರಿಗೆ ಬೆಂಬಲವನ್ನ ನೀಡಿದ್ದಾವೆ ಹಲವು ಸಂಘಟನೆಗಳು. ಕೇಂದ್ರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಕಾರ್ಮಿಕರು ತಮ್ಮ ಆಕ್ರೋಶವನ್ನ ಕೂಡ ಹೊರಗಾಕಿದ್ರು. ಹಾಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಈ ಕುರಿತಂತೆ ಚಂದ್ರಶೇಖರ್ ಅನ್ನೋರು ಮಾತನಾಡಿದ್ದಾರೆ. ಉಡುಪಿಯಲ್ಲಿ ಆದಂತಹ ಬಂದ್ ಬಗ್ಗೆ ನೋಡ್ಕೊಂಡು ಬರೋಣ. ಮುಷ್ಕರ ಮಾಡತಕ್ಕಂಥ ಹಕ್ಕು, ಕೂಲಿಗಾಗಿ ಚೌಕಾಸಿ ಮಾಡತಕ್ಕಂಥ ಹಕ್ಕು ಎಲ್ಲವನ್ನು ಕೂಡ ಇವತ್ತು ನಿರಾಕರಿಸಲಾಗ್ತಿದೆ. ಪೂರ್ತಿಯಾಗಿ ಮಾಲಕರು ಕಾರ್ಮಿಕರನ್ನು ಹಿಂಡಿ ಶೋಷಣೆ ಮಾಡಿ ಸೂಪರ್ ಲಾಭವನ್ನು ಪಡೀಲಿಕ್ಕೆ ಇವತ್ತು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದನ್ನು ಇವತ್ತು ಕಾರ್ಮಿಕ ವರ್ಗ ವಿರೋಧಿಸ್ತಿದೆ. ಅದೇ ಹೊತ್ತಿಗೆ ನಮ್ಮ ದೇಶದ ನೆಲ ಜಲ ಸಂಪನ್ಮೂಲವನ್ನು, ನೈಸರ್ಗಿಕ ಸಂಪನ್ಮೂಲವನ್ನು ಹಾಗೂ ಸಾರ್ವಜನಿಕ ವಲಯದ ಎಲ್ಲ ಉದ್ಯಮಗಳನ್ನು, ರೈಲ್ವೆಯನ್ನು, ಏರ್ಪೋರ್ಟನ್ನು, ಬಂದರನ್ನು ಎಲ್ಲವನ್ನು ಇವತ್ತು ಖಾಸಗಿಯವರಿಗೆ ನೀಡುವುದರ ಮುಖಾಂತರ ದೇಶವನ್ನು ಸೂರೆಗೊಳ್ಳಲಿಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಅದೇ ಹೊತ್ತಿಗೆ ಅಣು ವಿದ್ಯುತ್ನಂಥ ಅಪಾಯಕಾರಿ ಕ್ಷೇತ್ರವನ್ನು ಖಾಸಗಿಯವರಿಗೆ ನೀಡ್ತಿದ್ದಾರೆ. LICಯಲ್ಲಿ 100% ಖಾಸಗಿ ಹೂಡಿಕೆಗೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಈ ರೀತಿಯಾದಂಥ ಕೇಂದ್ರ ಸರ್ಕಾರದ ನೀತಿಯನ್ನು ಜನ ಸಹಿಸುವುದಿಲ್ಲ. ಅದೇ ಹೊತ್ತಿಗೆ ಕಟ್ಟಡ ಕಾರ್ಮಿಕರಿರಲಿ, ಸಾರಿಗೆ ವಿಭಾಗದ ನೌಕರರಿರಲಿ, ಅಂಗನವಾಡಿ ನೌಕರರಿರಲಿ, ಬಿಸಿಯೂಟ ನೌಕರರಿರಲಿ, ಬೀಡಿ ಕಾರ್ಮಿಕರು ಕೂಡ ಇವರೆಲ್ಲರಿಗೂ ಕೂಡ ಇವತ್ತು ಮರಣ ಶಾಸನವನ್ನು ಕೇಂದ್ರ ಸರ್ಕಾರ ಬರೀತಿದೆ ಅನ್ನುವಂಥದ್ದನ್ನು ನಾವಿವತ್ತು ಹೇಳಲಿಕ್ಕೆ ಬಯಸ್ತೇವೆ. ಇದನ್ನು ಕಾರ್ಮಿಕ ವರ್ಗ ಯಾವುದೇ ಕ್ಷಣಕ್ಕೂ ಕೂಡ ಸಹಿಸುವುದಿಲ್ಲ. ನಾವಿದು ಪ್ರತಿಭಟನೆಯನ್ನು ಆರಂಭ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಗಾಜಿನ ಮನೆಯಲ್ಲಿ ಇರ್ತಕ್ಕಂಥ ಇವರನ್ನು ನಾವು ಕೆಡವಲಿಕ್ಕಿದ್ದೇವೆ ಅಂತೇಳಿ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರತಕ್ಕಂಥ 4 ಶ್ರಮ ಸಂಹಿತೆಗಳನ್ನು ಹಾಗೂ ಸಂಸತ್ತಿನಲ್ಲಿ ಅಂಗೀಕರಿಸಲಾದಂಥ ಜನವಿರೋಧಿ ವಿದ್ಯುತ್ ಮಸೂದೆ, VB-G ರಾಮ್ಜಿ ಮಸೂದೆ ಹಾಗೂ ಶಾಂತಿ ಒಪ್ಪಂದ, ಬೀಜ ಮಸೂದೆ ಈ ಎಲ್ಲ ನೀತಿಗಳನ್ನು ವಿರೋಧಿಸಿ ಇಂದು ಅಖಿಲ ಭಾರತದಾದ್ಯಂತ ರಾಷ್ಟ್ರವ್ಯಾಪಿ ಮುಷ್ಕರವನ್ನು ಕಾರ್ಮಿಕರು ಇವತ್ತು ಕೈಗೊಂಡಿದ್ದಾರೆ. ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಕರೆಯ ಮೇರೆಗೆ ಇಂದು ರಾಷ್ಟ್ರವ್ಯಾಪಿಯಾಗಿ ಕಾರ್ಮಿಕ ವರ್ಗ, ಕಾರ್ಮಿಕರು, ರೈತರು, ಕೃಷಿ ಕೂಲಿಕಾರರು, ಇತರ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರು ಕೂಡ ತಮ್ಮ ಉತ್ಪಾದನೆಯನ್ನು ನಿಲ್ಲಿಸಿ, ವಿತರಣೆಯನ್ನು ನಿಲ್ಲಿಸಿ ಒಂದು ಪ್ರತಿಭಟನೆಯನ್ನು ಕೈಗೊಳ್ತಿದ್ದಾರೆ. ಕೇಂದ್ರ ಸರ್ಕಾರದ ಈ ನೀತಿಯನ್ನು ವಿರೋಧಿಸಿ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಈ ಮೂಲಕ ಕೊಡ್ತಿದ್ದೇವೆ. 100 ವರ್ಷಗಳಿಂದ ಹೋರಾಟದಿಂದ ಪಡ್ಕೊಂಡಂಥ ಒಂದು ಕಾರ್ಮಿಕ ಕಾಯ್ದೆಗಳೇನಿದೆ ಅದನ್ನು ಇವತ್ತು ರದ್ದುಗೊಳಿಸಿ 4 ಶ್ರಮ ಸಂಹಿತೆಗಳನ್ನು